ಕನ್ನಡದ ಮನಸ್ಸುಗಳಿಗೆ ಗಜಲನ್ನು ತಲುಪಿಸಿದವರಲ್ಲಿ ಬಹಳ ಮುಂಚೂಣಿಯಲ್ಲಿರುವವರು ಬಡ್ಡೂರ್ ಸರ್ ಅವರು. ಅವರ ಜೊತೆಗೆ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, ಗಜಲ್ ಕಹಾನಿ ಅಂತ. ಇದು 12ನೇ ಎಪಿಸೋಡು. ಈ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನು ನೀವು ವೀಕ್ಷಿಸಿದ್ದೀರಿ, ಕಮೆಂಟ್ ಮಾಡಿದ್ದೀರಿ ಮತ್ತು ಶೇರ್ ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ಕೂಡ ನೀವು ಶೇರ್ ಮಾಡಬೇಕು, ವೀಕ್ಷಿಸಬೇಕು ಮತ್ತು ನಿಮ್ಮವರೊಂದಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಕೂಡ ಕೇಳಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಹಿಂದಿನ ನಮ್ಮ ಗಜಲ್ ಕಹಾನಿಗೆ ಅನೇಕರು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕಮೆಂಟನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಸಲೀಂ ಅಹಮದ್ ಗೋಲ್ತಮಜಲು ಇವರು ಕವಿಯಾಗಿದ್ದಾರೆ, ಗಾಯಕರು ಆಗಿದ್ದಾರೆ. ಮಾತ್ರ ಅಲ್ಲ, ಈಗ ಒಮಾನಿನ ಸಲಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಕಮೆಂಟ್: ನಾನೊಬ್ಬ ಗಜಲ್ ಪ್ರೇಮಿ. ಮೆಹದಿ ಹಸನ್, ಗುಲಾಮ್ ಅಲಿ, ಜಗಜಿತ್ ಸಿಂಗ್, ಚಂದನ್ ದಾಸ್, ತಲತ್ ಅಜೀಜ್ ಮುಂತಾದ ಮಹಾನ್ ಗಾಯಕರ ಗಜಲ್ಗಳನ್ನು ಏಕಾಂತದಲ್ಲಿ ಕೇಳುವಾಗ ಮನಸ್ಸಿಗೆ ಒಂದು ಅನಿರ್ವಚನೀಯ ಶಾಂತಿ ಮತ್ತು ಆನಂದ ದೊರೆಯುತ್ತದೆ. ಗಜಲ್ ಅನ್ನೋದು ಕೇವಲ ಸಂಗೀತವಲ್ಲ, ಅದು ಒಂದು ಭಾವಜಗತ್ತು. ಪ್ರೀತಿ, ವಿರಹ, ನೋವು, ತತ್ವಚಿಂತನೆ, ಜೀವನದ ಸೂಕ್ಷ್ಮ ಅನುಭವಗಳನ್ನು ಒಳಗೊಂಡ ಒಂದು ಕಾವ್ಯರೂಪ. ಉರ್ದು ಭಾಷೆಗೆ ಗಜಲ್ ಎಂಬ ಕಲೆಗೆ ಅಪಾರವಾದ ಸ್ಥಾನವಿದೆ. ಅದರ ನಯವಾದ ಶಬ್ದ ಸೌಂದರ್ಯ, ಲಯಬದ್ಧತೆ ಮತ್ತು ಅರ್ಥದ ಆಳವು ಗಜಲ್ಗಳನ್ನು ಮತ್ತಷ್ಟು ಆಕರ್ಷಕವಾಗಿಸ್ತದೆ. ಆದರೆ ಈ ಸುಂದರ ಪರಿಕಲ್ಪನೆಯನ್ನು ನಮ್ಮ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಾದ ಕನ್ನಡ, ಬ್ಯಾರಿ, ತುಳು ಭಾಷೆಗಳಲ್ಲಿಯೂ ಪರಿಚಯಿಸಿ ಅದಕ್ಕೆ ಹೊಸ ಜೀವ ತುಂಬಿದ ಮಹಾನ್ ಕವಿ ಮುಹಮ್ಮದ್ ಬಡ್ಡೂರು ಅವರ ಗಜಲ್ ಸಾಹಿತ್ಯ ಸೇವೆ ನಿಜವಾಗಿಯೂ ಅವಿಸ್ಮರಣೀಯವಾಗಿದೆ. ಬಡ್ಡೂರ್ ಅವರು ಗಜಲನ್ನು ಕೇವಲ ಅನುವಾದ ಮಾಡದೆ ಅದರ ಆತ್ಮವನ್ನು ಉಳಿಸಿಕೊಂಡು ನಮ್ಮ ಭಾಷೆಗಳ ಭಾವ ಸಂಪತ್ತಿಗೆ ಹೊಂದುವಂತೆ ಅದನ್ನು ರೂಪಿಸಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ. ಗಜಲ್ನ ಛಂದಸ್ಸು, ಕಾಫಿಯಾ, ರದೀಫ್ ಮುಂತಾದ ಅಂಶಗಳನ್ನು ಕಾಪಾಡುತ್ತಾ ಸ್ಥಳೀಯ ಭಾಷೆಯ ಸೊಗಡನ್ನು ಉಳಿಸುವುದು ಒಂದು ವಿಶಿಷ್ಟ ಪ್ರತಿಭೆಯ ಸೂಚಕ. ಈ ದೃಷ್ಟಿಯಲ್ಲಿ ಅವರು ಬಹುಭಾಷಾ ಕವಿಯಾಗಿ ಮಾಡಿದ ಸೇವೆ ಅತ್ಯಂತ ಪ್ರಶಂಸನೀಯವಾಗಿದೆ. ಅವರ ಗಜಲ್ಗಳು ಕೇವಲ ಸಾಹಿತ್ಯ ಮಟ್ಟದಲ್ಲೇ ನಿಲ್ಲದೆ ಸಂಗೀತದೊಂದಿಗೆ ಒಂದಾದರೆ ಇನ್ನೂ ಹೆಚ್ಚಿನ ಪ್ರಭಾವ ಬೀರಬಹುದು. ಒಳ್ಳೆಯ ಸಂಗೀತ ಸಂಯೋಜನೆ, ಸೂಕ್ತ ರಾಗ ತಾಳಗಳ ಬಳಕೆ ಮತ್ತು ಸುಶ್ರಾವ್ಯವಾದ ಗಾಯನದ ಮೂಲಕ ಗಜಲ್ಗಳಿಗೆ ಹೊಸ ಆಯಾಮ ದೊರೆಯಬಹುದು. ಸುಮಧುರ ಕಂಠದ ಗಾಯಕರಿಂದ ಹಾಡಿದಾಗ ಆ ಗಜಲ್ಗಳು ಕೇಳುಗರ ಮನಸ್ಸನ್ನು ಸ್ಪರ್ಶಿಸಿ ಅವರಿಗೆ ಆನಂದದ ಕ್ಷಣಗಳನ್ನು ನೀಡಬಹುದು. ಇಂದಿನ ಯುವ ಪೀಳಿಗೆಯು ಈ ರೀತಿಯ ಗಜಲ್ ಸಾಹಿತ್ಯವನ್ನು ಅರಿತು ಅದನ್ನು ಮುಂದುವರಿಸುವುದು ಅತ್ಯಂತ ಮುಖ್ಯ. ಬಡ್ಡೂರಂತಹ ಕವಿಗಳ ಪ್ರಯತ್ನಗಳಿಂದ ಗಜಲ್ ಕೇವಲ ಉರ್ದು ಭಾಷೆಗೆ ಸೀಮಿತವಾಗದೆ ನಮ್ಮ ಸ್ಥಳೀಯ ಭಾಷೆಗಳಲ್ಲಿಯೂ ಅರಳಿ ಬೆಳೆಯುತ್ತಾ ಇದೆ. ಇದು ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯ ಸಂಕೇತವೂ ಹೌದು. ಒಟ್ಟಾರೆ ಮುಹಮ್ಮದ್ ಬಡ್ಡೂರ್ ಅವರ ಗಜಲ್ ಕ್ಷೇತ್ರದ ಕೊಡುಗೆ ನಮ್ಮ ಸಾಹಿತ್ಯ ಲೋಕಕ್ಕೆ ಒಂದು ಅಮೂಲ್ಯ ಸಂಪತ್ತು. ಅವರಂತಹ ಕವಿಗಳನ್ನು ನಾವು ಕೊಂಡಾಡಬೇಕು, ಅವರ ಕೃತಿಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಬೇಕು. ಗಜಲ್ಗಳ ಮೂಲಕ ಮನಸ್ಸುಗಳನ್ನು ಸ್ಪರ್ಶಿಸುವ ಅವರ ಪ್ರಯತ್ನಗಳು ಸದಾ ಸ್ಮರಣೀಯವಾಗಿರ್ತವೆ. ಹೀಗೆ ಸಲೀಂ ಅಹಮದ್ ಗೋಲ್ತಮಜಲು ಇವರು ಕಮೆಂಟ್ ಮಾಡಿದ್ದಾರೆ. ಆ ಮೂಲಕ ಬಡ್ಡೂರ್ ಸಾಬ್ ಅವರ ವಿಶೇಷತೆ ಏನು, ಗಜಲ್ನ ಮೇಲೆ ಅವರ ಹಿಡಿತ ಏನು ಅನ್ನೋದನ್ನು ಕೆಲವೇ ಶಬ್ದಗಳಲ್ಲಿ ಬಹಳ ಚೆನ್ನಾಗಿ ಮನವರಿಕೆ ಮಾಡಿದ್ದಾರೆ. ನಿಮಗೆ ಧನ್ಯವಾದ. ಈಗ ನಾವು 4 ಮಾತು ಮತ್ತು 1 ಗಜಲ್ ಎಂಬ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಬಡ್ಡೂರ್ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಸಲೀಂ ಅಹಮದ್ ಅವರು ನಿಮ್ಮ ಬಹಳ ದೊಡ್ಡ ಅಭಿಮಾನಿ ಅಂತ ನಾನು ಭಾವಿಸ್ತೇನೆ. ಅವರು ಈ ಉರ್ದು ಭಾಷೆಯ ಗಜಲನ್ನು ಪ್ರಾದೇಶಿಕ ಭಾಷೆಗಳಾದ ಬ್ಯಾರಿ, ತುಳು, ಕನ್ನಡ ಹೀಗೆ ಯಾವುದು ಭಾಷೆ ಇದೆ ಈ ಭಾಷೆಗೆ ಅದನ್ನು ತರುವುದು ಬಹಳ ಕಷ್ಟ ಅಂತ ಹೇಳಿದ್ದಾರೆ. ಆದರೆ ನೀವು ಅದನ್ನು ಬಹಳ ನಯವಾಗಿ ಮತ್ತು ಬಹಳ ಚೆನ್ನಾಗಿ ತರ್ತೀರಿ ಅಂತಲೂ ಕೂಡ ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ? ನಿಜಕ್ಕೂ ಕಷ್ಟವಾ? ಅಥವಾ ನೀವು ಯಾವ ರೀತಿಯಲ್ಲಿ ಉರ್ದು ಗಜಲನ್ನು ಕನ್ನಡಕ್ಕೆ ತರುವಾಗ ಎದುರಿಸುವಂಥ ಸವಾಲುಗಳೆಲ್ಲ ಏನಿವೆ ಅಂತ? ಸಲೀಂ ಅಹಮದ್ರವರು ಒಂದು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಯಾವುದೇ ಉರ್ದು ಗಜಲ್ಗಳನ್ನು ಇಲ್ಲಿ ಭಾಷಾಂತರ ಮಾಡಲಿಲ್ಲ. ಎಸ್, ಕನ್ನಡದಲ್ಲಿ ನಂದೇ ಭಾವಗಳನ್ನು ನಾವಲ್ಲಿ ಕಳಿಸುವುದು. ಬೇರೆ ಭಾಷೆಯಲ್ಲೇ ಆಗಿ, ತುಳುವಿನಲ್ಲೇ ಆಗಿ, ಹಿಂದಿಯಲ್ಲಿ ಕಲಿ, ವಿಷಯ ನಂದೇ. ಯಾವುದೇ ವಿಷಯವನ್ನು ಇಲ್ಲಿ ಭಾಷಾಂತರ ಮಾಡಿದ್ದಲ್ಲ. ಅದು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗ ಉರ್ದುವಿನಲ್ಲಿರುವ ಕಾಫಿಯಾ ರದೀಫ್ಗಳು, ಗಜಲ್ ಅಂದರೆ ಕಾಫಿಯಾ ರದೀಫ್ ಬೇಕಲ್ಲ. ಈಗ ನಾವು ಅದನ್ನು ಬೇರೆ ಭಾಷೆಗೆ ತರುವಾಗ ಅದಕ್ಕೆ ಆ ಕಾಫಿಯಾ ರದೀಫನ್ನು ಇಲ್ಲಿ ಹೇಗೆ ತರೋದು? ಎಸ್ ಎಸ್ ಅಲ್ವಾ? ಅಲ್ಲಿ ಫರ್ಮಾನ್ ಹೇ, ಅರ್ಮಾನ್ ಹೇ, ಆಸ್ಮಾನ್ ಹೇ ಅಂಥದ್ದೆಲ್ಲ ಬರ್ತದೆ, ಪ್ರಾಸಬದ್ಧ ಶಬ್ದ. ಹೌದು, ಅದು ಆಸ್ಮಾನ್. ಆ ಹೇ ಎಂಬುದು ಒಂದು ರದೀಫ್, ಒಂದು ಅಕ್ಷರ ಒಂದು ರದೀಫ್ ಆಗ್ತದೆ ಉರ್ದುವಿನಲ್ಲಿ. ಗೊತ್ತಾಯ್ತಲ್ಲ?
ಹಾಗಿರುವಾಗ ಅದನ್ನು ತರಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ, ಒಂದು ಕಷ್ಟ. ಮತ್ತು ಈಗ ಕನ್ನಡದಲ್ಲಿ ನಮಗೆ ಬೇಕಾದಷ್ಟು ಶಬ್ದ ಭಂಡಾರಗಳಿವೆ. ಗ್ರಾಂಥಿಕ ಕನ್ನಡವಾಗಲಿ ಇದಕ್ಕಿಂತ ಜಾಸ್ತಿ ಕನ್ನಡದ ಆಡುಭಾಷೆಯಲ್ಲಿದೆ. ಅವರಿಗೆ ನಮಗಿಂತ ಸುಲಭ, ಏಕೆಂದರೆ ಅವರೇ ಅದು ಇದಾಗಿದೆ. ಅದೇ ನಾವು ಬೇರೆ ಭಾಷೆಯಲ್ಲಿ ತರಲಿಕ್ಕೆ ಉಂಟಲ್ಲ, ಅದಷ್ಟು ಸುಲಭ ಅಲ್ಲ. ಇಲ್ಲಿ ನಮ್ಮ ಭಾಷೆ ಇಕ್ಕಟ್ಟು, ಪೋವಟ್ಟು, ಬರಟ್ಟು, ದೈಕಟ್ಟು, ಇದೆಲ್ಲ ಅದು ಪ್ರಾಸಬದ್ಧ ಶಬ್ದಗಳು. ಅಲ್ಲಿ ಅದು ಬರುವಾಗ ಅದನ್ನು ನಾವು ಇದನ್ನು ಹೇಗೆ ಬಳಸ್ಬೋದು. ಇಕ್ಕಟ್ಟು ಅಂತೂ ಚೆನ್ನ, ಪೋವಟ್ಟು ಅಂತೂ ಚೆನ್ನ, ಬರಟ್ಟು ಅಂತೂ ಚೆನ್ನ, ದೈಕಟ್ಟು ಅಂತೂ ಚೆನ್ನ. ಚೊನ್ನ ಚೊಲ್ಲದು ಎಂಬುದು ಇಕ್ಕಟ್ಟು ಮತ್ತು ಚೊನ್ನ, ಈ ಎರಡು ಶಬ್ದಗಳು ಅಲ್ಲ. ಚೊನ್ನ ಎಂಬುದು ರದೀಫ್. ಹಾಗೆ ಇಂಥದ್ದೇ ಶಬ್ದಗಳು ಹೆಚ್ಚಿರುವಾಗ ಮತ್ತೆ ಅಲ್ಲಿ ನಮಗೆ ಕಾಫಿಗಳನ್ನು ಹುಡುಕ್ಲಿಕ್ಕೆ ಉಂಟಲ್ಲ, ಇಲ್ಲಿ ಭಾಳ ಕಷ್ಟ ಆಗ್ತದೆ. ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ ಇನ್ನೊಬ್ಬ ಒಳ್ಳೆ ಬರೆಯೋ ಬೇರೆ ಇದ್ದರೆ ಆತನಿಗೂ ಕಷ್ಟ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಅವನದನ್ನು ಬೇರೆ ರೀತಿಯಲ್ಲಿ ಕೊಂಡೋಗ್ಬೋದು. ಕಾಫಿ ರದೀಫ್ ಚೆನ್ನಾಗಿ ಬರೋ ಹಾಗೆ ಅದೆಲ್ಲ ಅವರ ಸಾಮರ್ಥ್ಯವನ್ನು ಹೊಂದಿಕೊಂಡಿದೆ. ಹಾಗೆ ತುಳುವಿನಲ್ಲಿ ಬೇಕಾದಷ್ಟು ಶಬ್ದಗಳಿವೆ, ಬೇಕಾದಷ್ಟು ಇದೆ. ಹೌದು, ತುಳುವಿನಲ್ಲಿ ಕಾಫಿ ರದೀಫ್ ಬರೆಯಲಿಕ್ಕೆ ಹುಡುಕಬೇಕಂತಲೇ ಇಲ್ಲ. ಹೌದಾ? ಅಷ್ಟಿದೆ. ಅದು ಒಮ್ಮೆ ನೀವು ಹೇಳಿದ್ರೆ ಕಾಫಿ ಅಂದ್ರೆ ಮೊದಲ ರದೀಫ್ ಕೊನೆಯ ಇದು ರದೀಫ್ ಅಂದ್ರೆ ಕೊನೆಯಲ್ಲಿ ಅದರ ಮೊದಲಿಗೆ ಬರುವ ಅದು ಕಾಂಬಿನೇಷನ್. ಅದು ಮತ್ತೆ ಇದು ಅದಿಲ್. ಈಗ ನಾವು ಗಜಲ್ನ ವಿಷಯವೇ ಹೇಳ್ತಾ ಹೋದರೆ ಬೇರೆ ಬೇರೆ ಆಯಾಮಗಳಿದೆ, ಅದು ಬೇರೆ ಬೇರೆ, ಅದು ಇನ್ನೂ ಉಂಟು. ಮುಂದಿನ ಸಂಚಿಕೆಯಲ್ಲಿ ಅದೆಲ್ಲ ಮಾತನಾಡ್ತಾ ಹೋಗುವ ನಾವು. ಈ ತುಳುವಿನಲ್ಲಿ ಸಾಕಷ್ಟು ಇದೆ ಅಂತ ಹೇಳಿದಿರಿ. ಒಂದೆರಡು ಶಬ್ದಗಳಲ್ಲಿ ನೀವು ಈಗ ಇಕ್ಕಟ್ಟು ಚೊನ್ನ, ಪೋವಟ್ಟು ಚೊನ್ನ ಅಂತ ಹೇಳಿದಿರಿ. ತುಳುವಿನಲ್ಲಿ ಹಾಗೆ 4 ಶಬ್ದ ಅಂದ್ರೆ ವೀಕ್ಷಕರಿಗೆ ಸ್ವಲ್ಪ ಈಸಿ ಆಗುತ್ತೆ, ಅದು ಯಾವುದು ಅಂತ. ಬಲಿಪೋಡ, ತೆಲಿಪೋಡ, ನಲಿಪೋಡ, ಬಲಿಪೋಡ ಪಂಡ್ಲೆ, ತೆಲಿಪೋಡ ಪಂಡ್ಲೆ, ನಲಿಪೋಡ ಪಂಡ್ಲೆ, ಕೆಲೆಪೋಡ ಪಂಡ್ಲೆ, ಇಂಥ ಶಬ್ದಗಳು. ಅದು ಬಹಳ ಬಹಳ ಮಾಧುರ್ಯದ ಕೂಡಿದ ಶಬ್ದಗಳು, ಅದಷ್ಟು ಮಾಧುರ್ಯದಿಂದ ಪಡ್ತದೆ. ಅಲ್ಲಿ ಸ್ವಲ್ಪ ಒತ್ತಕ್ಷರಗಳು ಕಡಿಮೆಯಾ? ಅಂದ್ರೆ ಇಕ್ಕಟ್ಟು ನೀವು ಇಲ್ಲಿ ಹೇಳಿದ್ರಿ, ಇಲ್ಲಿ ನೋಡುವಾಗ ಎಲ್ಲ ಒತ್ತಕ್ಷರಗಳು ಜಾಸ್ತಿ ಬರ್ತದೆ. ಮತ್ತೆ ಏನಾಗ್ತದೆ ಗೊತ್ತಿಲ್ಲ, ಇದು ಈಗ ತುಳು ಒಂದು ಕಡೆಯಿಂದ ಮತ್ತೊಂದು ಸಾಧಾರಣ ಒಂದು 10-25 ಕಿಲೋಮೀಟರ್ ಆದರೂ ಹೋಗಬೇಕು, ಸ್ವಲ್ಪ ಬದಲಾವಣೆ ಆಗಲಿಕ್ಕೆ. ಹೌದು, ಬೇರೆಗೆ ಅಷ್ಟು ಬೇಡ, 5 ಕಿಲೋಮೀಟರ್ ಸಾಕಾಯ್ತಾ. ಇದು ಇಲ್ಲಿಂದ ದೇರ್ಲಗಟ್ಟೆಯಲ್ಲಿ ಬೇರೆ, ಇಲ್ಲಿ ನಮ್ದು ಮಂಗಳೂರಲ್ಲಿ ಬೇರೆ, ಅಲ್ಲಿ ಫರಂಗಿಪೇಟೆ ಹೋಗುವಾಗ ಬೇರೆ, ಅಲ್ಲಿಂದ BC ರೋಡ್ ಹೋಗುವಾಗ ಬೇರೆ. ಅಲ್ಲಿ ವ್ಯತ್ಯಾಸಗಳು ಇರುತ್ತೆ. ಅಪರ ಇಪ್ಪರ ಹೋಗುವಾಗ ಅಲ್ಲಿ ಅಮ್ಮೇರಿ ಮೇರೆ ಆಗ್ತದೆ. ಅಲ್ಲಿ ಸೀದಾ ಅದು ಮಲಾಮೆ, ಅದು ಮಲಾಮಿಗೆ ಹೋಗ್ತದೆ. ಮತ್ತು ಅಷ್ಟು ಅದು ಹೋದಾಗೆ ಮತ್ತೆ ಪುನಃ ಅದು ಕಂಪ್ಲೀಟ್ ಮಳೆಯಲ್ಲಿ ಆಗ್ತದೆ. ಹಾಗೆ ಈ ಕಡೆ ಹೋಗುವಾಗಲೂ ಅದೇ ಕುಂದಾಪುರದವರೆಗೆ ಉಂಟಲ್ಲ, ಎಷ್ಟು ಪ್ರಕಾರಗಳಿವೆ. ಹಾಗಾಗಿ ಅದು ನಮಗೆ ಅದು ಎಲ್ಲರಿಗೂ ಕೆಲವು ಶಬ್ದಗಳು ಅರ್ಥ ಆಗುವುದಿಲ್ಲ. ತುಳುವಿನಲ್ಲಿ ಈ ಸಮಸ್ಯೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅಂತ. ಹೌದು, ಆದರೆ ಅದು ಒಂಥರ ಈ ಹಳೆ ಈಗ ಮೂಡೈ ತುಳು ಅಂತ ಹೇಳ್ತೇವೆ ನಾವು. ಪೂರ್ವಕ್ಕೆ ಹೋಗುವಾಗ ಅಲ್ಲಿ ಆ ತುಳು ಬಹಳ ಅದ್ಭುತ, ಅದು ಬಹಳ ಅದ್ಭುತ. ಅಲ್ಲಿ ಒಂದು ಬೆರಕೆ ಇಲ್ಲ. ಈಗ ಮಂಗಳೂರಲ್ಲಿ ನಾವೀಗ ಆಡುಭಾಷೆಯಲ್ಲಿ ಆಡೋ ತುಳುವಿನಲ್ಲಿ ಎಷ್ಟೋ ಕನ್ನಡ ಅದು ಇದೆ, ಅಲ್ಲಿ ಒಂದೇ ಒಂದು ಬೆರಕೆ. ಅದು ಬಹಳ ಅದರ ಫ್ಯೂರಿಟನ್ನು ಉಳಿಸ್ಕೊಂಡವರು. ಅದೇ ಆ ಉಡುಪಿ ಬರುವಾಗ ಅಲ್ಲಿ ಅವರು ಮಾತನಾಡುವ ಆ ಶೈಲಿ, ಅದಗ ಬುಡ್ಪೆ ಫೋನ್ ಹಿಡ್ಕೊಂಡು ಬುಡ್ಪೆ ನಾನು ಆಫ್ ಮಾಡ್ತೇನೆ ಅಂತ ಹೇಳೋದಲ್ಲ, ಅಲ್ಲಿ ಬುಡ್ಪೆ ಫೋನ್ ಬುಡ್ಪೆ. ಹೌದು, ಇಲ್ಲಿ ದೀಪೆ ಕಟ್ಮಲ್ಪೆ. ಅದೇ ಅಂಥ ಚಂದದ ಶಬ್ದಗಳನ್ನೆಲ್ಲ ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಮತ್ತು ಜಾನಪದದಲ್ಲಿ ಬೇಕಾದಷ್ಟು ಸಾಹಿತ್ಯ ಉಂಟಲ್ಲ, ಅದು ಇರುವಾಗ ನಮಗೆ ಬೇಕಾದಷ್ಟು. ಇಲ್ಲಿ ಸಲೀಂ ಅಹಮದ್ ಅವರು ಹೇಳಿದ ವಿಚಾರಕ್ಕೆ ನಾವು ಬರೋದಾದ್ರೆ, ಅವರು ಹೇಳಿದ್ರು, ನೀವು ಹೇಳಿದ್ರೆ ಅವರು ಸ್ವಲ್ಪ ತಪ್ಪು ತಿಳ್ಕೊಂಡಿದ್ದಾರೆ, ನಾನು ಅದನ್ನು ಅನುವಾದ ಮಾಡೋದಲ್ಲ ಅಂತ. ಹೇಗೆ ಅದನ್ನು ನೀವು ಇಲ್ಲಿಗೆ ಗಜಲನ್ನು ಇಲ್ಲಿ ಈ ಸ್ಥಳೀಯ ಭಾಷೆಯಲ್ಲಿ ಬರೆಯುವಾಗ ಯಾವ ಸವಾಲುಗಳನ್ನು ಎದುರಿಸ್ತೀರಿ ಅಂತ?
ಅಲ್ಲ ಅದೀಗ ನಮಗೆ ಕನ್ನಡದಲ್ಲಿ ಬರೆಯುವಾಗ ತುಳುವಿನಲ್ಲಿ ಬರೆಯುವಾಗ ಕಷ್ಟವೇ ಆಗೋದಿಲ್ಲ. ಅಲ್ಲ, ಬೇರೆಯಲ್ಲಿ ಆಗುವ ಸ್ವಲ್ಪ ಕಷ್ಟ, ಬೇರೆಯಲ್ಲೇ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ಮತ್ತೆ ಇದಾಗ್ತದೆ. ಮೊದಲು ಬರೆದಲ್ಲಿ ತುಂಬ ತಪ್ಪು ಕೂಡ ಇದೆ. ಅದು ನನಗೆ ಆಗ ಅದರಷ್ಟು ಗಹನವಾಗಿ ನಾನು ಅದನ್ನು ಅಧ್ಯಯನ ಮಾಡಲಿಲ್ಲ. ತಪ್ಪುಗಳು ಇವೆ, ಅದು ನನ್ನಿಂದಲೂ ಆದರೂ ತಪ್ಪಾಗ್ತದೆ. ಅದನ್ನು ನಾವು ಒಪ್ಪಿಕೊಂಡು ಮತ್ತೆ ಅದನ್ನು ಸರಿ ಮಾಡ್ತಾ ಹೋಗ್ಬೇಕು ಅಲ್ವಾ. ಆ ತಪ್ಪು ಇನ್ನೊಬ್ಬ ಮಾಡ್ಲಿಕ್ಕೆ ಕೊಡುದು ಹೇಳುದು ಹೊರತು ಇಲ್ಲಿ ಯಾರನ್ನು ದೂರ್ಲಿಕ್ಕೆ ನಾವು ಕೂತದ್ದಲ್ಲ, ಅಥವಾ ಒಂದು ಭಾಷೆಯ ಕವಿತೆಯ ಬಗ್ಗೆಯೂ ನಾನು ಹೇಳುವುದಿಲ್ಲ ಅಲ್ವಾ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮಾಡುವ ಪ್ರಯತ್ನ ಚೆನ್ನಾಗಿ ಮಾಡಿ ಅಂತೇಳಿ, ಅದನ್ನು ಅರಿತುಕೊಂಡು ಮಾಡಿ, ಕಲಿತುಕೊಂಡು ಮಾಡಿ ಅಲ್ವಾ. ಮಕ್ಕಳು ಕೂಡ ಎಷ್ಟು ಬೀಳ್ತದೆ, ಸರಿ ನಡಿಬೇಕಾದ್ರೆ. ಹೌದು, ಆರಂಭದಲ್ಲಿ ಬೀಳ್ತಾರೆ, ಮತ್ತೆ ಸರಿ ಆಗ್ತಾರೆ. ಹೌದು, ಸರಿ ಆಗ್ತದೆ. ಅದನ್ನು ಅವರು ಈಗ ನೀವು ಬಿದ್ದಿದ್ದೀರಿ ಅಂತ ಹೇಳ್ಬಾರ್ದು ಅಂತ ಹೇಳಿದ್ರೆ ಹೇಗಾಗ್ತದೆ? ಬಿದ್ದಿದ್ದೀರಿ ಅಂತ ಹೇಳಿದ್ರೇನೆ ನೀವು ಹೇಳ್ಬೇಕು. ನೋಡು, ನೀನು ನಡೆಯುವಾಗ ಇದಾದ ಕಾರಣ ಎಡವಿ ಬಿದ್ದೆ, ನೀನು ಅಲ್ಲೊಂದು ಸಣ್ಣ ಗುಂಡಿ ಇತ್ತು, ನಿನಗೆ ನೋಡ್ಲಿಲ್ಲ, ಸ್ವಲ್ಪ ನೋಡ್ಕೊಂಡು ನಡೆ. ನಾನು ನೋಡೋದೇ ಇಲ್ಲ, ನಾನು ಹಾಗೆ ನಡೀತೇನೆ ಅಂತ ಹೇಳಿದ್ರೆ ಸತ್ತು ಹೋಗು ಅಂತ ಹೇಳುದು. ಬಿದ್ದು ಸತ್ತು ಹೋಗು, ನನಗೇನು. ನೀವು ಆ ಕೆಲಸ ಮಾಡ್ತಾ ಇದ್ದೀರಿ ಏನು? ನೀವು ಎಡುವಾಗ ನೋಡಿ ಅಲ್ಲೊಂದು ಗುಂಡಿ ಇದೆ, ಅಲ್ಲೊಂದು ಕಲ್ಲು ಇದೆ, ನೋಡಿ ಅದನ್ನು ನೋಡ್ಕೊಂಡು ನಡೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಎಸ್, ಅದೇ ಅಷ್ಟೇ. ನಮ್ಮ ವೀಕ್ಷಕರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಮ್ಮ ವೀಕ್ಷಕರೆಲ್ಲರೂ ಬಹಳ ಒಳ್ಳೆಯವರೇ, ಬುದ್ಧಿವಂತರೇ. ಅಥವಾ ನಮಗೆ ಒಂದು ಇದು ಕಮೆಂಟ್ ಮಾಡಿದವರು ಕೂಡ ಅವರನ್ನು ಆಸ್ವಾದಿಸ್ತಾರೆ, ಲೈಕ್ ಮಾಡ್ತಾರೆ. ಈಗ ನಾವು ಅಲ್ಲಿ ನೋಡುವಾಗ ಕಮೆಂಟ್ಗಿಂತ ಜಾಸ್ತಿ ಲೈಕ್ ಇದೆ, ಲೈಕ್ಗಿಂತ ತುಂಬ ವ್ಯೂಸ್ ಇದೆ. ವ್ಯೂವರ್ಸ್ ಕೂಡ ಅವರು ನೋಡ್ತಾರೆ, ಎಲ್ಲ ಅವರು ಅನುಭವಿಸ್ತಾರೆ. ಏನಿಂದ ಆಗಲಿ. ಓಕೆ, ನಾವು 4 ಮಾತು ಮತ್ತು ಒಂದು ಗಜಲ್, ನಮ್ಮದು 4 ಮಾತಾಡಿದ್ರಿ, ಒಂದು ಗಜಲ್ ನಿಮ್ಮಿಂದ ನಾವು ಆಲಿಸಲಿಕ್ಕೆ. ಗಜಲ್ ಈ ಸಲ ನಾವು ರಾಠೋಡ್ನ ಒಂದು ಗಜಲ್ ತಗೊಳ್ಳುವ. ಯಾಕೆಂದರೆ ಕಳೆದ ಇದಕ್ಕೆ ಒಂದು ಕಮೆಂಟ್ ಅವರು ಗಜಲ್ ಹಾಕಿದ್ದಾರೆ. ಅಂದರೆ ಅಲ್ಲಿ ನಾವು ಹೇಳಿದ್ವು, ಈ ಸಾಹಿತ್ಯ ಅಂದ್ರೆ ಒಂದು ನೀರಿದ್ದಾಗೆ, ಕುಡಿಯಲಿಕ್ಕೆ ಬೇಕು ಅದು ಅಲ್ವಾ. ಸ್ನಾನಕ್ಕೂ ಬೇಕು, ಚಹಾ ಮಾಡಲಿಕ್ಕೆ ಬೇಕು, ಅನ್ನಕ್ಕೂ ಬೇಕು, ಎಲ್ಲಕ್ಕೂ ಬೇಕು. ಆಹಾರಗಳು ವೈವಿಧ್ಯವಿದೆ, ಆದರೆ ದಾಹವನ್ನು ನೀಗಿಸಲಿಕ್ಕೆ ನೀರಿನ ಬಗ್ಗೆ ಒಂದು ಹೇಳಿದ್ದಾರೆ. ಅದು ಅವರು ಏನು ಬರೆದಿರ, ಅನ್ನದ ಪ್ರಕಾರ ಅದೆಷ್ಟೋ ವಿಧವು, ನೀರು ನಾನೊಂದೇ ಜೀವಜಲ ಅಂತೇಳಿ ಇಡೀ ಬರ್ದಿರ. ಅದು ಇಡೀ ಗಜಲದರ ಓದಿ. ಅದು ತಿನ್ನಲೇನೋ ಫಲಕಾದ್ಯ ಹಲವು, ದೇಹಕ್ಕೆ ತಾನೊಂದೇ ಜೀವಜಲ. ಅದು ಎಷ್ಟು ಬಹಳ ಇದು ಮಾಡಿದ್ದಾರೆ. ಅಂದ್ರೆ ಅವರು ಅದಕ್ಕೆ ಒಂದು ಕಮೆಂಟ್, ಒಂದು ಗಜಲ್ ಬರೀತಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಡೀಪ್ ಆಗಿ ಅದನ್ನು ತಗೊಂಡಿದ್ದಾರೆ. ಅದು ಕೂಡ ಬಸ್ಸಿನಲ್ಲಿ ಕೂತು ಅವರು ಬರೆದದ್ದು. ನಾನು ಕೇಳಿದೆ ಯಾವಾಗ ನಿಮಗೆ ಸಮಯ ಸಿಕ್ಕಿತ್ತು ಹೇಳಿ, ಆಗಲೇ ಬರೆದಿದ್ದೆ. ನಿಮ್ಮ ಇದು ಬಿದ್ದು ಒಂದು 15 ನಿಮಿಷದೊಳಗೆ ಪ್ರಸಾರ ಆದ ಕೂಡಲೇ 15 ನಿಮಿಷ ಆದ ಕೂಡಲೇ ಅವರು ಕಮೆಂಟ್ ಮಾಡ್ತಾರೆ. ಇದನ್ನು ನಮ್ಮ ವೀಕ್ಷಕರು ಎಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೋಡ್ತಾರೆ ಮತ್ತು ಕಲಿಯುವುದಕ್ಕಾಗಿ ಅದನ್ನು ಪಡ್ಕೊಳ್ತಾರೆ ಅನ್ನೋದಕ್ಕೂ ಕೂಡ ಈ ಗಜಲ್ ಒಂದು ಒಳ್ಳೆಯ ಈಗಿನ ಈ ಅವರು ರಾಠೋಡ್ ಅವರು ಮಾಡಿದಂತಹ ಕಮೆಂಟ್ ಗಜಲ್ ಕೂಡ ಬಹಳ ಒಳ್ಳೆಯ ಉದಾಹರಣೆ ಅಂತ ಭಾವಿಸ್ತೇನೆ. ಅದು ಇವರು ತುಂಬ ಸುರಪುರದಲ್ಲಿ ಒಂದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾರೆ. ಬಹಳ ನಿಷ್ಠುರವಾದಿ. ಅವ್ರದ್ದು ಕೆಲವು ವ್ಯಂಗ್ಯದ ಗಜಲ್ಗಳಿವೆ, ವಿಡಂಬನಾತ್ಮಕ, ಭಾಳ ತುಂಬ ಚೆನ್ನಾಗಿ ಬರುತ್ತೆ. ನಾನು ಅವರಿಗೆ ಹೇಳಿದೆ, ಹೆಚ್ಚು ವಿಡಂಬನೆ ಬಿಡಿ, ತತ್ವಕ್ಕೆ ಹೋಗಿ ಅಂತ. ಹಾಗೆ ಒಂದು ತತ್ವದ್ದೇ ಒಂದು ಬರೆದು ಕಲಿಸಿದ್ರು ಅವ್ರನ್ನ ನನಗೆ. ನಾನು ಒಂದು ನಿಮ್ಮದು ಕಲಿಸಿ ಅಂತ ಹೇಳಿದೆ, ಕಲಿಸಿದ್ರು. ಅದು ಒಳ್ಳೆಯದೆ. ಭೂತರ ಒಂಥರ ಭಕ್ತಿಗೀತೆ ಅಂತ ಹೇಳ್ಬೋದು, ಅಥವಾ ಸೂಫಿಯಾನ ಅಂತ ಹೇಳ್ಬೋದು. ಇಲ್ಲಿ ಗಜಲ್ನಲ್ಲಿ ಭಕ್ತಿಗೀತೆಯಲ್ಲಿ ಬರುವುದಿಲ್ಲ, ತತ್ವ ಪದಗಳು ಎಲ್ಲ ಸೇರಿಕೊಂಡು ಇದಕ್ಕೆ ಒಂದೇ, ಅದು ಸೂಫಿಯಾನ ಅಂತ ಹೇಳುವುದು. ದೀಕ್ಷೆ ಕೊಟ್ಟವನು ನೀನೇ, ದೀಕ್ಷೆ ಕೊಟ್ಟವನು ನೀನೆ, ಶಿಕ್ಷೆ ಕೊಡುವುದು ಬೇಕಿತ್ತೇನು. ದೀಕ್ಷೆ ಕೊಟ್ಟವನು ನೀನೆ, ಶಿಕ್ಷೆ ಕೊಡುವುದು ಬೇಕಿತ್ತೇನು. ಭಿಕ್ಷೆ ನೀಡಿ ನೋವಿತ್ತು, ಭಿಕ್ಷೆ ನೀಡಿ ನೋವಿತ್ತು, ಗದರಿದೂಡುವುದು ಬೇಕಿತ್ತೇನು. ಭಿಕ್ಷೆ ನೀಡಿ ನೋವಿತ್ತು, ಗದರಿದೂಡುವುದು ಬೇಕಿತ್ತೇನು. ದೀಕ್ಷೆ ಕೊಟ್ಟವನು ನೀನೇ, ಕಾಯದೊಳಗೆ ಕಾವಲಿ ಇಟ್ಟು,
ಕಾಯದೊಳಗೆ ಕಾವಲಿ ಇಟ್ಟು ಸಂತೈಕೆ ನಾಟಕವಾಡಿದೆ. ಸಂತೈಕೆಯ ನಾಟಕವಾಡಿದೆ. ಸಂತೈಕೆ ನಾಟಕವಾಡಿದೆ. ಕಾಯದೊಳಗೆ ಕಾವಲಿ ಇಟ್ಟು ಸಂತೈಕೆ ನಾಟಕವಾಡಿದೆ. ಮಾಯೆಯನ್ನು ಮಡಿಲಲ್ಲಿಟ್ಟು ಮಾಯೆಯನ್ನು ಮಡಿಲಲ್ಲಿಟ್ಟು ಸುಡುವುದು ಬೇಕಿತ್ತೇನು. ಮಾಯೆಯನ್ನು ಮಡಿಲಲ್ಲಿಟ್ಟು ಸುಡುವುದು ಬೇಕಿತ್ತೇನು. ದೀಕ್ಷೆ ಕೊಟ್ಟವನು ನೀನೇ. ಗಾನದೊಳಕ್ಕೆ ಸಣ್ಣ ಮಾಡುವ ಹವನಿಕೆ ಬಲ್ಲೆನಯ್ಯ. ಗಾನದೊಳಗೆ ಹಾಕಿ ಗಾನದೊಳಗೆ ಸಣ್ಣ ಮಾಡುವ ಹವನಿಕೆ ಬಲ್ಲೆನಯ್ಯ. ಕಾಣದಿರುವ ಕಡಲಿಗೆ ಹಂಬಲಿಕೆ ಇಡುವುದು ಬೇಕಿತ್ತೇನು. ಕಾಣದಿರುವ ಕಡಲಿಗೆ ಹಂಬಲಿಕೆ ಇಡುವುದು ಬೇಕಿತ್ತೇನು. ದೀಕ್ಷೆ ಕೊಟ್ಟವನು ನೀನೇ. ಆಸೆ ಪಾಸೆ ಮೋಹದ ಕನವರಿಕೆಗಳನ್ನು ಒತ್ತೊತ್ತಿಟ್ಟೆ. ಆಸೆ ಪಾಸ ಮೋಹದ ಕನವರಿಕೆಗಳನ್ನು ಒತ್ತೊತ್ತಿಟ್ಟೆ. ಎಂತ ಭಾವ ನೋಡಿ. ಆಸೆ ಪಾಸ ಮೋಹದ ಕನವರಿಕೆಯನ್ನು ಒತ್ತೊತ್ತಿಟ್ಟೆ. ನಶೆಯಲ್ಲಿ ಖುಷಿಯನ್ನು ಇಟ್ಟು ಕಾಡುವುದು ಬೇಕಿತ್ತೇನು. ನಶೆಯಲ್ಲಿ ಖುಷಿಯನ್ನು ಇಟ್ಟು ಕಾಡುವುದು ಬೇಕಿತ್ತೇನು. ದೀಕ್ಷೆ ಕೊಟ್ಟವನು ನೀನೇ. ಸಾರಿ ಸಾಷ್ಟಾಂಗ ಗೈಯುವ ಹೇಮು ಪಾರುಗನಿಸಯ್ಯ. ಹೇಮು ಎಂಬುದವರ ಕಾವ್ಯನಾಮ. ಸಾರಿ ಸಾಷ್ಟಾಂಗ ಗೈಯುವ ಹೇಮು ಪಾರುಗನಿಸಯ್ಯ. ದಾರಿಗೆ ಅಡ್ಡಿಗಳನ್ನಿಟ್ಟು ದಾರಿಗೆ ಅಡ್ಡಿಗಳನ್ನಿಟ್ಟು ನೋಡುವುದು ಬೇಕಿತ್ತೇನು. ನೋಡುವುದು ಬೇಕಿತ್ತೇನು. ಈವರೆಗೆ ನಾವೇನು 12 ಎಪಿಸೋಡ್ಗಳಲ್ಲಿ ಪ್ರಸಾರ ಮಾಡಿದ್ದೀವಿ, ಅದಕ್ಕಿಂತ ತೀರಾ ಭಿನ್ನ ಸಬ್ಜೆಕ್ಟು ಮತ್ತು ಬಹಳ ಅರ್ಥವತ್ತಾದ ಗಜಲ್ ಇದು. ರಾಠೋಡ್ ಅವರಿಗೆ ನಾವು ಧನ್ಯವಾದವನ್ನು ಸೂಚಿಸ್ತೇವೆ ಮತ್ತು ನಿಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಇದು ರಾಠೋಡ್ ಅವರ ಗಜಲ್. ಈ ಹಿಂದಿನ ಗಜಲ್ನಂತೆ ಇದನ್ನು ಕೂಡ ನೀವು ವೀಕ್ಷಿಸಿ, ಕಮೆಂಟ್ ಮಾಡಿ ಮತ್ತು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಅಗತ್ಯವಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದು 12ನೇ ಎಪಿಸೋಡ್. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.